ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಪೌರ್ಣಮಿಯಂದು ಮನೆಯ ಮುಂದೆ ಅಥವಾ ಪೂಜೆ ಕೋಣೆಯಲ್ಲಿ ಹಾಕೋ ಅಷ್ಟಪದ್ಮ ರಂಗೋಲಿಯ ಮಹತ್ವ, ಅದರ ಆಧ್ಯಾತ್ಮಿಕ ಅರ್ಥ, ಪ್ರಯೋಜನಗಳು ಮತ್ತು ಶಾಸ್ತ್ರೀಯ ಹಿನ್ನೆಲೆ ಕುರಿತು ತಿಳಿದುಕೊಳ್ಳೋಣ. ಪೌರ್ಣಿಮೆ ಎಂದರೆ ಚಂದ್ರನು ತನ್ನ ಸಂಪೂರ್ಣ ಕಿರಣಗಳನ್ನು ಭೂಮಿಗೆ ಹರಿಸುವ ಅತ್ಯಂತ ಶುಭ ದಿನ. ಈ ದಿನದಲ್ಲಿ ದೇವಿಯ ಆರಾಧನೆ, ವಿಶೇಷವಾಗಿ ಶ್ರೀ ಲಲಿತಾ ತ್ರಿಪುರ ಸುಂದರಿ, ಮಹಾಲಕ್ಷ್ಮಿ ಹಾಗೂ ರಾಜರಾಜೇಶ್ವರಿ ದೇವಿಯ ಪೂಜೆ ಮಾಡಿದರೆ ಅಪಾರ ಪುಣ್ಯ ದೊರೆಯುತ್ತೆ ಅಂತ ನಂಬಿಕೆ ಇದೆ. ಈ ಪವಿತ್ರ ದಿನದಂದು ಮನೆಯ ಮುಂದೆ ಅಥವಾ ದೇವರ ಕೋಣೆಯಲ್ಲಿ ಅಷ್ಟಪದ್ಮ ರಂಗೋಲಿ ಹಾಕೋದು ಅತ್ಯಂತ ಮಂಗಳಕರವಾದ ಆಚರಣೆ. ಈ ಅಷ್ಟಪದ್ಮ ಎಂದ್ರೇನು? ಅಷ್ಟ ಎಂದರೆ 8, ಪದ್ಮ ಎಂದರೆ ಕಮಲ, ಅಂದರೆ 8 ದಳಗಳನ್ನು ಹೊಂದಿರುವ ಕಮಲದ ಆಕಾರವೇ ಅಷ್ಟಪದ್ಮ. ಕಮಲವು ಹಿಂದೂ ಧರ್ಮದಲ್ಲಿ ಪವಿತ್ರತೆಯ, ಜ್ಞಾನೋದಯದ, ಐಶ್ವರ್ಯದ ಮತ್ತು ದೈವಿಕ ಶಕ್ತಿಯ ಸಂಕೇತವಾಗಿದೆ. ಕೆಸರಿನಲ್ಲಿ ಬೆಳೆದರೂ ಕಮಲವು ಶುದ್ಧವಾಗಿ ಅರಳುವಂತೆ, ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಧರ್ಮದ ಮಾರ್ಗದಲ್ಲಿ ನಡೆಯಬೇಕು ಎಂಬ ಸಂದೇಶವನ್ನು ಕಮಲ ನೀಡುತ್ತೆ. ಅಷ್ಟಪದ್ಮದ 8 ದಳಗಳ ಅರ್ಥವನ್ನ ಈಗ ನೋಡೋಣ. ಪ್ರತಿಯೊಂದು ದಳವು ಜೀವನದ ಒಂದು ದೈವಿಕ ಆಶೀರ್ವಾದವನ್ನ ಸೂಚಿಸುತ್ತೆ. ಧನ ಮತ್ತು ಸಮೃದ್ಧಿ, ಆರೋಗ್ಯ, ಜ್ಞಾನ, ಧೈರ್ಯ, ಸಂತಾನ ಭಾಗ್ಯ, ಶಾಂತಿ, ವಿಜಯ, ಭಕ್ತಿ ಮತ್ತು ಮೋಕ್ಷ. ಆದ್ದರಿಂದ ಅಷ್ಟಪದ್ಮವು ಸಂಪೂರ್ಣ ಜೀವನದ ಸಮತೋಲನ ಮತ್ತು ದೇವಿಯ ಅನುಗ್ರಹವನ್ನ ಪ್ರತಿಬಿಂಬಿಸುತ್ತದೆ. ಪೌರ್ಣಿಮೆಯಂದು ಅಷ್ಟಪದ್ಮ ರಂಗೋಲಿ ಹಾಕೋದ್ರಿಂದ ಆಗುವ ಪ್ರಯೋಜನಗಳೇನು ಈಗ ನೋಡೋಣ. ಮೊದಲನೆಯದಾಗಿ, ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಪ್ರವೇಶವಾಗುತ್ತೆ ಅಂತ ನಂಬಲಾಗಿದೆ. ಎರಡನೆಯದಾಗಿ, ದೇವಿ ಲಕ್ಷ್ಮಿ ಕೃಪೆ ಸದಾ ಮನೆಯಲ್ಲಿ ನೆಲೆಸುತ್ತೆ ಅಂತ ಜನ ನಂಬ್ತಾರೆ. ಮೂರನೆಯದಾಗಿ, ಕುಟುಂಬದಲ್ಲಿ ಶಾಂತಿ, ಐಕ್ಯತೆ ಮತ್ತು ಸಂತೋಷ ಹೆಚ್ಚಾಗುತ್ತೆ. ನಾಲ್ಕನೆಯದಾಗಿ, ಮಾನಸಿಕ ಒತ್ತಡ ಕಡಿಮೆಯಾಗಿ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತೆ. ಐದನೆಯದಾಗಿ, ದೇವಿಯ ಆರಾಧನೆಗೆ ಇದು ಅತ್ಯಂತ ಆಸನವೆಂದು ಪರಿಗಣಿಸಲಾಗುತ್ತದೆ. ಶ್ರೀಚಕ್ರ ಮತ್ತು ಅಷ್ಟಪದ್ಮ. ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಅಷ್ಟಪದ್ಮಕ್ಕೆ ವಿಶೇಷ ಸ್ಥಾನವಿದೆ. ಶ್ರೀಚಕ್ರದಲ್ಲಿ ಕಮಲದ ದಳಗಳು ದೈವಿಕ ಶಕ್ತಿಯ ವಿವಿಧ ರೂಪಗಳನ್ನು ಸೂಚಿಸುತ್ತವೆ. ಅಷ್ಟಪದ್ಮವು ದೇವಿಯ ಕರುಣೆ, ಐಶ್ವರ್ಯ ಮತ್ತು ಜ್ಞಾನವನ್ನ ಸಂಕೇತಿಸುತ್ತದೆ. ಆದ್ದರಿಂದ ಅನೇಕರು ಪೌರ್ಣಿಮೆಯಂದು ಅಷ್ಟಪದ್ಮ ರಂಗೋಲಿಯ ಮಧ್ಯದಲ್ಲಿ ದೀಪ ಹಚ್ಚಿ, ಕುಂಕುಮ, ಅರಿಶಿನ ಹೂಗಳನ್ನು ಅರ್ಪಿಸಿ ಶ್ರೀ ಲಲಿತಾ ಸಹಸ್ರನಾಮ, ಲಲಿತಾ ಅಷ್ಟೋತ್ತರ ಶತನಾಮಾವಳಿ ಅಥವಾ ಶ್ರೀ ಸೂಕ್ತ ಪಾರಾಯಣ ಮಾಡುತ್ತಾರೆ. ರಂಗೋಲಿ ಹಾಕುವಾಗ ಕೆಲವೊಂದು ವಿಷಯಗಳನ್ನು ಗಮನಿಸಿಕೊಳ್ಳಬೇಕಾಗುತ್ತೆ. ಅದ್ಯಾವುದು ಅಂದರೆ, ಬೆಳಗ್ಗೆ ಸ್ನಾನ ಮಾಡಿ ಮನೆ ಸ್ವಚ್ಛಗೊಳಿಸಿ ಬಿಳಿ ರಂಗೋಲಿ ಪುಡಿಯಿಂದ ಅಷ್ಟಪದ್ಮವನ್ನ ಬಿಡಿಸೋದು ಉತ್ತಮ. ಮಧ್ಯದಲ್ಲಿ ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆ ದೀಪ ಕೂಡ ಹಚ್ಬೋದು. ನಾನಿಲ್ಲಿ ಮಧ್ಯದಲ್ಲಿ ಕುಂಕುಮ ಹಾಕಿ ಅದರ ಮೇಲೆ ರಂಗೋಲಿಯನ್ನು ಹಾಕಿದ್ದೇನೆ. ಕೆಂಪು ಅಥವಾ ಗುಲಾಬಿ ಬಣ್ಣದ ಹೂಗಳನ್ನು ಅರ್ಪಿಸಿದರೆ ಇನ್ನಷ್ಟು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಇದಕ್ಕೆ ವೈಜ್ಞಾನಿಕ ದೃಷ್ಟಿಕೋನ ಕೂಡ ಇದೆ. ರಂಗೋಲಿ ಬಿಡಿಸೋದ್ರಿಂದ ಏಕಾಗ್ರತೆ ಹೆಚ್ಚುತ್ತೆ, ಮನಸ್ಸು ಶಾಂತವಾಗುತ್ತೆ, ಸೃಜನಶೀಲತೆ ವೃದ್ಧಿಯಾಗುತ್ತೆ. ಬೆಳಿಗ್ಗೆ ಮನೆ ಸ್ವಚ್ಛಗೊಳಿಸಿ ರಂಗೋಲಿ ಹಾಕೋದ್ರಿಂದ ಪರಿಸರವು ಸ್ವಚ್ಛ ಹಾಗೂ ಆಹ್ಲಾದಕರವಾಗಿರುತ್ತೆ. ಅಷ್ಟಪದ್ಮ ರಂಗೋಲಿ ಹಾಕೋದ್ರಿಂದ ಜೀವನದ ಎಲ್ಲ ಸಮಸ್ಯೆಗಳು ತಕ್ಷಣವೇ ದೂರವಾಗುತ್ತೆ ಎಂಬುದಕ್ಕೆ ಯಾವುದೇ ಶಾಸ್ತ್ರೀಯ ಅಥವಾ ವೈಜ್ಞಾನಿಕ ಖಚಿತ ಪ್ರಮಾಣ ಇಲ್ಲ. ಆದರೆ ಇದು ಭಕ್ತಿ, ಧ್ಯಾನ, ಸಕಾರಾತ್ಮಕ ಮನೋಭಾವ ಮತ್ತು ಸಂಪ್ರದಾಯದ ಭಾಗವಾಗಿ ಆಚರಿಸಲ್ಪಡುವ ಪವಿತ್ರ ಪದ್ಧತಿಯಾಗಿದೆ. ಶ್ರದ್ಧೆಯಿಂದ ದೇವಿಯ ಆರಾಧನೆ ಮಾಡಿದಾಗ ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸ ಮತ್ತು ಆಧ್ಯಾತ್ಮಿಕ ತೃಪ್ತಿ ದೊರೆಯುತ್ತದೆ. ಪೌರ್ಣಿಮೆಯ ಪವಿತ್ರ ದಿನದಂದು ಅಷ್ಟಪದ್ಮ ರಂಗೋಲಿ ಹಾಕಿ ದೀಪ ಬೆಳಗಿ ಭಕ್ತಿಯಿಂದ ದೇವಿಯನ್ನು ಆರಾಧಿಸುವುದು ನಮ್ಮ ಸಂಸ್ಕೃತಿಯ ಸುಂದರ ಪರಂಪರೆಯಾಗಿದೆ. ದೇವಿ ಲಲಿತಾ ತ್ರಿಪುರ ಸುಂದರಿ ಹಾಗೂ ಮಹಾಲಕ್ಷ್ಮಿಯ ಕೃಪೆಯಿಂದ ನಿಮ್ಮ ಮನೆ ಸದಾ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಭಕ್ತಿಯಿಂದ ತುಂಬಿರಲಿ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಓಂ ಐಂ ಹ್ರೀಂ ಶ್ರೀಂ ಶ್ರೀ ಲಲಿತಾಂಬಿಕಾಯೇ ನಮಃ. ಶ್ರೀ ಜಗದಂಬಾರ್ಪಣಮಸ್ತು.